ಮಾನ್ಯ ಸಮಸ್ತ ತಾಯಂದಿರೇ, ಗುರು ಹಿರಿಯರೇ, ನನ್ನ ಜೊತೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂತಹ ಆತ್ಮೀಯರು, ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತ 4ನೇ ದಿನಕ್ಕೆ ಪಾದಯಾತ್ರೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ 3 ದಿನಗಳ ಕಾಲ ಸತತವಾಗಿ ನಡೆದಿರ್ತಕ್ಕಂಥ ಪಾದಯಾತ್ರೆ ಎಲ್ಲ ವರದಿಗಳನ್ನ ಪತ್ರಿಕೆಗಳ ಮುಖಾಂತರವಾಗಿ ತಾವು ಓದಿದಿರಿ. ಈ ಪಾದಯಾತ್ರೆ ಸತತವಾಗಿ ನಡೀತದೆ. ಆಲಿಮಟ್ಟಿನಲ್ಲಿ 10ನೇ ತಾರೀಕು ಬಿಜಾಪುರ ಜಿಲ್ಲೆಯ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ರೈತರು ತಂಡೋಪತಂಡದಿಂದ ಆಲಿಮಟ್ಟಿಯತ್ತ ಧಾವಿಸ್ತಾ ಇದ್ದಾರೆ. ಪ್ರತಿಯೊಂದು ಹಳ್ಳಿಗಳಿಂದಲೂ ಕೂಡ ರೈತರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು ಅವರೆಲ್ಲರೂ ಕೂಡ ಅವತ್ತು ಪಾದಯಾತ್ರೆಯಲ್ಲಿ ಮುಖಾಂತರವಾಗಿ ನಡೆಯುವಂತಹ ಈ ಬೃಹತ್ ರೈತರ ಸಮಾವೇಶದಲ್ಲಿ ಭಾಗವಹಿಸುವುದಕ್ಕೆ ಕರ್ನಾಟಕ ಇತಿಹಾಸದಲ್ಲಿ, ಬಿಜಾಪುರ ಜಿಲ್ಲೆಯ ಇತಿಹಾಸದಲ್ಲಿಯೇ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತೆ ಲಕ್ಷ 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 ಸಂಖ್ಯೆಯಲ್ಲಿ ಇವತ್ತು ರೈತರು 10ನೇ ತಾರೀಕು ಶನಿವಾರದ ದಿನ 11 ಗಂಟೆಗೆ ಆಲಿಮಟ್ಟಿಯ ಡ್ಯಾಮಿನ ಪಕ್ಕದಲ್ಲಿರ್ತಕ್ಕಂಥ ಶಾಸಕರ ಮಾದರಿ ಶಾಲೆಯ ಮೈದಾನದಲ್ಲಿ ಸಮಾವೇಶಗೊಳ್ತಾ ಇದ್ದಾರೆ. ಈ ಸಮಾವೇಶವನ್ನ ಉದ್ದೇಶಿಸಿ ಬಿಜಾಪುರ ಜಿಲ್ಲೆಯ ರೈತರಿಗೆ ಬೆಂಬಲಾರ್ಥವಾಗಿ, ಬಿಜಾಪುರ ಜಿಲ್ಲೆಯ ರೈತರಿಗೆ ನೈತಿಕವಾಗಿ ಬಲವನ್ನು ತುಂಬುವುದಕ್ಕೆ ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲಿ ಕೊಟ್ಟು ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ ಅವರು, ಕಾರ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಉಗ್ರಪ್ಪನವರು, ನನಗೆ ಆತ್ಮೀಯರು, ನನ್ನ ಶ್ರೇಯಸ್ಸಿಗೆ ಮೂಲ ರೂವಾರಿಗಳು ಆದಂತಹ ಲಾಡ್ ಕಂಪನಿಯ ಮಾಲೀಕರು ಮತ್ತು ರಾಜ್ಯಸಭಾ ಸದಸ್ಯರಾದಂತಹ ಅನಿಲ್ ಲಾಡ್ ಅವರು, ಇನ್ನುಳಿದಂತೆ ಇನ್ನೂ ಅನೇಕ ಜನ ನಾಯಕರು ಪಾದಯಾತ್ರೆಯಲ್ಲಿ ಈಗಾಗಲೇ ಇಷ್ಟು ಜನ ನಾಯಕರು ನಾವು ಬರ್ತೇವೆ, ನಿನಗೆ ಬೆಂಬಲವಾಗಿರ್ತೇವೆ. ಬಿಜಾಪುರ ಜಿಲ್ಲೆಯ ರೈತರ ನೋವಿನಿದೆ, ರೈತರ ಸಮಗ್ರ ನೀರಾವರಿ ಹೋರಾಟನಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ವಿಧಾನಸಭೆಯ ಒಳಗಡೆ ನಿನ್ನ ಜೊತೆಯಲ್ಲಿ ನಾವು ಹೋರಾಟ ಮಾಡ್ತೇವೆ. ವಿಧಾನಸಭೆ ಹೊರಗಡೆನೂ ಕೂಡ ನಿಮ್ಮ ಜನತೆಯ ಜೊತೆಯಲ್ಲಿ, ಬಿಜಾಪುರ ಜಿಲ್ಲೆಯ ಜನತೆಯ ಜೊತೆಯಲ್ಲಿ ನಾವು ಇದೇವೆ ಅಂತ ಹೇಳಿ ಬೆಂಬಲವನ್ನು ತೋರಿಸೋದಕ್ಕೆ ಇವೆಲ್ಲ ನಾಯಕರು ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಅನೇಕ ಜನ ನಾಯಕರು ಬರೋದಕ್ಕೆ ಫೋನ್ ಮುಖಾಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಬೃಹತ್ ಆದಂತಹ ರೈತರ ಕೂಗು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಿಮ್ಮವನಾಗಿ, ನಿಮ್ಮ ಮನೆಯ ಮಗನಾಗಿ ಎಸ್ ಪಾಟೀಲ್ ನಡಲ್ಲಿ ನಾನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಆದ್ರೆ ಆಡಳಿತ ಪಕ್ಷದ ಒಬ್ಬ ಶಾಸಕರು ಬಂದಿಲ್ಲ. ಇನ್ಮೇಲೆ ಕರೆಯುವಂತ ಅವಶ್ಯಕತೆ ಇಲ್ಲ ನಮಗೆ. ನೀವು ನಮ್ಮ ಜೊತೆಗಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಾನು ನಿಮ್ ಜೊತೆಲಿದ್ದೇನೆ. ಆಲಿಮಟ್ಟಲ್ಲಿ ಇರುವಂತಹ ನೀರನ್ನ ನಿಮ್ಮ ಹೊಲಕ್ಕೆ ತರುವವರೆಗೆ ಎಸ್ ಪಾಟೀಲ್ ನಡಲ್ಲಿ ಸತತವಾಗಿ ನಿಮ್ ಜೊತೆಗಿದ್ದು ಹೋರಾಟ ಮಾಡ್ತೇನೆ ಅಂತಕ್ಕಂಥ ಪ್ರಮಾಣವನ್ನ ಎಲ್ಲಿವರೆಗೆ ಯಾವ ಯಡಿಯೂರಪ್ಪನವರು ಹಸಿರು ಶಾಲನ್ನು ಹಾಕೊಂಡು ರೈತರಿಗೋಸ್ಕರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಇಲ್ಲಿವರೆಗೂ ಕೂಡ ಬಿಜಾಪುರ ಜಿಲ್ಲೆಗೆ ನೀರಾವರಿಗೆ 1 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಕಳೆದು ತಿಂದು ಬಂದಿರತಕ್ಕಂತ ಮುಖ್ಯಮಂತ್ರಿಗಳು ಹೇಳಿಕೆಗಳನ್ನು ಕೊಟ್ಟರು. ಬಾಗೇವಾಡಿನಲ್ಲಿ ಸಾಲ ಮಾಡಿ ಆದರೂ ಸರಿ ಬಿಜಾಪುರ ಜಿಲ್ಲೆಗೆ ನೀರಾವರಿ ಮಾಡ್ತೇವೆ, ಸಮಗ್ರ ಅಭಿವೃದ್ಧಿ ಮಾಡ್ತೇವೆ. ಸನ್ಮಾನ್ಯ ಯಡಿಯೂರಪ್ಪನವರೇ, ಕರ್ನಾಟಕ ರಾಜ್ಯದ ಬೊಕ್ಕಸ ತುಂಬಿದೆ. 56,000 ಕೋಟಿ ರೂಪಾಯಿಗಳು ಇವತ್ತು ಬಜೆಟ್ ಅನ್ನು ಮಂಡನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ರೈತರು ನಿಮಗೆ ನೆನಪಿಗೆ ಬರಲಿಲ್ವೇ ಮಹಾಸ್ವಾಮಿ ಅಂತ ನಾವು ಪ್ರಶ್ನೆ ಕೇಳಿದ್ದೇನೆ. ಅವ್ರಿಗೆ ಕೇಳಿದ ಪ್ರಶ್ನೆಗಳನ್ನ ನೀವು ಪತ್ರಿಕೆ ಕೂಡ ನೋಡಿದ್ರಿ. ಇವತ್ತು ಚಿಮ್ಮಲಿಗೆ ಏತ ನೀರಾವರಿ ಬಂದ್ರೆ ನಮ್ ಏನಿವ್ ಹಳ್ಳಿಗಳದಾವು, ಚಿಮ್ಮಲಿಗೆ ಪೂರ್ವ ಕಾಲುವೆ ಬಂದ್ರೆ ಇವೆಲ್ಲ ಬಿಜಾಪುರ ಜಿಲ್ಲೆಯ ಮುದ್ದೇಬೇಳ ತಾಲೂಕಿನ ಸಂಪೂರ್ಣವಾಗಿ 100ಕ್ಕೆ 100 ಎಲ್ಲ ಹಳ್ಳಿಗಳು ನೀರಾವರಿ ಆಗ್ತವೆ. 100ಕ್ಕೆ 100 ಈಗಾಗಲೇ ತಾಂತ್ರಿಕ ವರದಿ ರೆಡಿ ಆಗ್ಯದ್ರಿ.
ಎಲ್ಲ ಇಂಜಿನಿಯರ್ಗಳು ವರದಿಯನ್ನು ಸಬ್ಮಿಟ್ ಮಾಡ್ಯಾರ, ಸರ್ಕಾರದ ಟೇಬಲ್ ಮುಂದದ, ಅದು ಧೂಳು ತಿನ್ನಕತ್ತದ. ಆ ಧೂಳು ಒರೆಸ್ತಕ್ಕಂತ ಕೆಲಸ ನಿಮ್ಮವನಾಗಿ ನಿಮ್ಮ ಜೊತೆಗೂಡಿ ನಾನು ಮಾಡ್ತಾ ಇದ್ದೇನೆ. ಧೂಳನ್ನ ಹೊಡೆದಿದ್ದೇನೆ, ಬೆಂಕಿಯ ಉಗಿ ಎದ್ದಿದೆ. ಇದು ಎಲ್ಲಿವರೆಗೆ ಜ್ವಾಲೆ ಬರುತ್ತೆ ನೋಡೋಣ. ಒಂದ್ ವೇಳೆ ಸರ್ಕಾರ ಈ ರೈತರ ಜ್ವಾಲೆಗೆ ನಿರ್ಲಕ್ಷ್ಯವನ್ನು ಮಾಡಿದ್ರೆ ಈ ಸರ್ಕಾರವೇ ಸುಟ್ಟು ಹೋಗ್ತದೆ, ಈ ಸರ್ಕಾರವೇ ಬಿದ್ದು ಹೋಗ್ತದೆ. ಈಗಾಗಲೇ ನೀವು ಪತ್ರಿಕೆಯಲ್ಲಿ ನೋಡಿದಿರಿ, ನಿನ್ನೆ ನಾನು ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ಬಿಜಾಪುರ ಜಿಲ್ಲೆಯ ರೈತರ ರಕ್ಷಣೆಗೋಸ್ಕರವಾಗಿ ಸಂದರ್ಭ ಬಂದ್ರೆ ಈ ರಾಜ್ಯ ಸರ್ಕಾರ ಸ್ಪಂದನೆ ಮಾಡದೆ ಹೋದ್ರೆ ನಾವು ರೈತರಿಂದ ಆರಿಸೋಗಿದ್ದೇವೆ. ನೀವೆಲ್ಲ ಓಟ್ ಹಾಕಿದಕ್ಕೆ ನಾವು ಇವತ್ತು ಕುರ್ಚಿ ಮೇಲೆ ಕೂತಿದ್ದೇವೆ. ಈ ಶಾಸಕ ಸ್ಥಾನದ ಕುರ್ಚಿ ಈ ಜಿಲ್ಲೆಯ ರೈತರು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ಈ ಭಿಕ್ಷೆಗೆ ನಾವು ತ್ಯಾಗ ಮಾಡಬೇಕಾಗ್ತದೆ. ಸರ್ಕಾರ ಒಂದು ವೇಳೆ ಸ್ಪಂದನೆ ಮಾಡದೆ ಹೋದ್ರೆ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಈಗಾಗಲೇ ಕರೆ ಕೊಟ್ಟಿದ್ದೇನೆ. ನಾವೆಲ್ಲರೂ ಕೂಡಿ ಸಂದರ್ಭ ಬಂದ್ರೆ ನಾವು ಪದತ್ಯಾಗಕ್ಕೂ ಕೂಡ ಸಿದ್ಧವಾಗಬೇಕು. ರೈತರ ಜೊತೆಯಲ್ಲಿದ್ದು ಬೀದಿಗಿಳಿದು ಹೋರಾಟ ಮಾಡೋದಕ್ಕೂ ಕೂಡ ನಾವು ಸಿದ್ಧವಾಗಬೇಕು. ಅದಕ್ಕೆ ನಿಮ್ಮ ಜೊತೆಯಲ್ಲಿ ಎಸ್ ಪಾಟೀಲ್ ಮೊದಲನೇದಾಗಿ ನಿಮ್ಮ ಜೊತೆಯಲ್ಲಿ ನಿಂತಿರ್ತೇನೆ ಅಂತಕ್ಕಂಥ ಮಾತನ್ನ ನಾನು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದೇನೆ. ಸಂದರ್ಭ ಬಂದ್ರೆ ರಾಜೀನಾಮೆ ಕೊಡೋಕ್ಕೂ ಸಿದ್ಧರಾಗಬೇಕು ನಾವು ಅಂತ ಹೇಳಿದೆ. ಯಾಕಂದ್ರೆ ಆ ಕುರ್ಚಿ ಯಾರ್ದು ಅಲ್ರಿ, ಆ ಕುರ್ಚಿ ನಿಮ್ದು. ನೀವು ಕೊಟ್ಟಿರೋ ಕುರ್ಚಿನ ನಿಮಗೋಸ್ಕರ ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗದೆ ಹೋದ್ರೆ ಮತ್ ನಾವು ಶಾಸಕರಾಗಿ ಹಾಕಿರ್ಬೇಕು. ನಿಮಗೆ ನೀರು ಕೊಡದೆ ಹೋದ್ರೆ, ನಿಮ್ಮ ಹಳ್ಳಿಗಳಿಗೆ ಕುಡಿಯೋ ನೀರನ್ನ ಕೊಡದೆ ಹೋದ್ರೆ ನಿಮಗೆ ಸಮೃದ್ಧವಾಗಿ ಇವತ್ತು ಇನ್ನೊಂದು ಪತ್ರಿಕೆಯಲ್ಲಿ ಬಂದಿದೆ ನೋಡಿರ್ಬೋದು. ಈ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಬಡವರಿಗೆ ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ನಾವೆಲ್ಲ ಒತ್ತಾಯ ಮಾಡಿದೆ, ರೇಷನ್ ಕಾರ್ಡ್ಗಳನ್ನು ಕೊಡ್ಬೇಕು ಬಡವರಿಗೆ ಎಲ್ರಿಗೂ ಅಂತ ಹೇಳಿ. ಆಗ ಈ ಸರ್ಕಾರ ಇವತ್ತು ಏನ್ ಮಾಡಿದೆ ಅಂದ್ರೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳ್ದಂಗೂ ಆಗಿರ್ಬೇಕು, ಕೊಟ್ಟಂಗೂ ಆಗಿರ್ಬೇಕು. ಕೊಡ್ತೀವಿ ಅಂತ ಹೇಳ್ದಂಗ ಆಗಿರ್ಬೇಕು, ಆದ್ರೆ ಕೊಟ್ಟಿರಬಾರ್ದು. ಹೆಂಗಂದ್ರೆ ಒಂದು ನೆಮ್ಮದಿ ಕೇಂದ್ರ ಅಂತ ಮಾಡ್ಯಾರ. ಅಲ್ಲೇ ಮನುಷ್ಯನ್ ಕುಂದಿರ್ಸಿರ್ತಾರ, ಕಂಪ್ಯೂಟರ್ ಇಟ್ಟಿರ್ತಾರ, 12 ತಾಸು ಕರೆಂಟ್ ಇರಂಗಿಲ್ಲ. ಏನ್ ಹೇಳಿದ್ರು ಮನೆಯ ಮಕ್ಕಳು, ಹೆಂಡತಿ ಮಕ್ಕಳು ನೀವೆಲ್ಲರೂ ಕೂಡ ಅರ್ಜಿ ತಗೊಂಡ್ ಲೈನ್ನಾಗಿ ನಿಂದಿರಪ್ಪ 6 ಗಂಟೆಗೆ. ಮತ್ತೆ 20 ರೂಪಾಯಿ ಬಾಂಡ್ ತಗೊಂಡ್ಬರ್ರಿ, ಅದನ್ನ ನೀವು ಕೊಡ್ರಿ, ನಾವು ಅರ್ಜಿ ತಗೊಂಡು ಮುಂದೆ ನಿಮಗೆ ರೇಷನ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿ. ಆದ್ರೆ ನಿನ್ನೆ ಬಿಜಾಪುರ ನಗರದಲ್ಲಿ ಬೆಳಗ್ಗೆ 6 ಗಂಟೆಗೆನೆ ಸಾವಿರಾರು ಜನ ಬಡವರು ಲೈನಲ್ಲಿ ನಿಂತಿದ್ದಾರೆ. ಏನ್ ರೇಷನ್ ಕಾರ್ಡ್ ಅರ್ಜಿ ತಗೊಳ್ಳಿ ಅಂತ ಹೇಳಿ. ಆದ್ರೆ ಸರ್ಕಾರಕ್ಕೆ ಅರ್ಜಿ ತಗೊಳ್ಳಿಕ್ಕಾಗಿಲ್ಲ. ಅದಕ್ಕೆ ರೈತರು ಬಡವರು ಆಕ್ರೋಶದಿಂದ ನಮ್ಮ ಯಾಕೆ ಅರ್ಜಿ ತಗೊಳ್ತಿಲ್ಲ ಅಂತ ಕೇಳಿದಕ್ಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ, ಪೊಲೀಸರಿಂದ ದೌರ್ಜನ್ಯವನ್ನು ಮಾಡಿಸಿದ್ದಾರೆ. ಇವತ್ತು ಪತ್ರಿಕೆಗಳು ಬಂದಿದೆ, ಬಡವರ ಕೊಳಪಟ್ಟಿಯನ್ನು ಹಿಡಿದು ಪೊಲೀಸರು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾ ಇರತಕ್ಕಂತ ಈ ಒಂದು ನಾಚಿಕೆಗೇಡಿ ಸರ್ಕಾರ ಏನಿದೆ, ಈ ಸರ್ಕಾರವನ್ನ ಕಿತ್ತೊಗೆಯವರೆಗೆ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಿಜಾಪುರ ಜಿಲ್ಲೆಯಲ್ಲಿ ಬಡವರಿಗೆ ನಿಜವಾಗ್ಲೂ ರೇಷನ್ ಕಾರ್ಡ್ ಕೊಡ್ಬೇಕು ಅಂತೇಳಿ ಕಾಳಜಿ ಇದ್ರೆ, ನೀವು ನಿಜವಾಗ್ಲೂ ಬಡವರ ಬಗ್ಗೆ ಕಾಳಜಿ ಇದ್ರೆ ಕನಿಷ್ಠ 2 ತಿಂಗಳು ಟೈಮ್ ಕೊಡ್ರಿ. 2 ತಿಂಗಳವರೆಗೆ ಎಲ್ಲ ಬಡವರು ಏನು ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಅರ್ಜಿ ಕೊಟ್ಟು ಆ ಒಂದು ರೇಷನ್ ಕಾರ್ಡ್ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾವು ಕೇಳಿದೆ. ಆದ್ರೆ ಈ ಸರ್ಕಾರ ಕೇವಲ 7 ದಿನ ಟೈಮ್ ಕೊಟ್ಟಿದ್ದಾರೆ. 7 ದಿನದಾಗೆ ಪ್ರತಿಯೊಂದು ವಿಧಾನಸಭಾ ಮತಕ್ಷೇತ್ರದಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಕನಿಷ್ಠ 10,000 ಕುಟುಂಬಗಳಿಗೆ ಇವತ್ತಿಗೂ ಬಡವರಿಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ. ಅವ್ರ ರೇಷನ್ ಕಾರ್ಡ್ 10,000